ಖುಷಿ ಆಯ್ತು. ನಾನು ನಿಮ್ದು SVN ಚಾನೆಲ್ ನೋಡ್ತಿರ್ತೀನಿ. ಎನರ್ಜಿ ಜೋಶ್ ಹಸುಕೊಂಡಿರೋಂತ ವ್ಯಕ್ತಿಗೆ ಹಸುವಾಗ್ತಿರುತ್ತಲ್ಲ, ಅವ್ನಿಗೆ ನೀವು ಬಂದ್ಕೊಟ್ರೆ ತಿಂತೀಯ ಅಂದ್ರೆ ತಿಂತೀನಿ ಸರ್ ಅಂತೀವಿ. ನೀವು ಬಿರಿಯಾನಿ ಕೊಟ್ರೆ ತಿಂತೀಯ ಅಂದ್ರೆ ಅದು ತಿಂತೀವಿ ಸರ್ ಅಂತಾರೆ. ನಿಂಗೆ ನೆನ್ನೆದ ಅನ್ನ ಚಿತ್ರಾನ್ನ ಮಾಡಿದೀವಿ ತಿಂತೀಯ ಅಂದ್ರೂ ತಿಂತೀವಿ. ಸೊ ಹಾಗಾಗಿ ನಮ್ಗೆ ಏನೇ ಕೊಟ್ರು ಮಾಡ್ತೀವಿ ಸರ್, ಏನಾದ್ರೂ ಪರವಾಗಿಲ್ಲ ಮಾಡೋಣ ಅನ್ನೋ ಮೈಂಡ್ ಸೆಟ್ ಅಲ್ಲಿ ಇದ್ವಿ. ಸಪ್ತಮಿ ಮೇಡಮ್ ಅವರು ಒಂಥರ ಫನ್. ಅವ್ರು ಆಲ್ರೆಡಿ ಸ್ಟಾರ್, ಅಂದ್ರೆ ಶೀಸ್ ಆಲ್ರೆಡಿ ರೆಕಗ್ನೈಸ್ಡ್ ಆಕ್ಟ್ರೆಸ್ ಆಲ್ ಓವರ್ ದ ವರ್ಲ್ಡ್. ಅಲ್ಲ, ನಾವು ಮೈಸೂರಲ್ಲಿ ಹುಟ್ಟಿರೋದು, ಬೆಂಗಳೂರು. ರಣವ್ ಏನ್ ಸ್ಪೆಷಲ್ ಅರ್ಥ ಸರ್? ರಣವ್ ಅಂತ, ರಣವ್ ಅಂದ್ರೆ ಅದು ಕಿಂಗ್ ಅಂತ, ಅಂದ್ರೆ ಕಿಂಗ್ ತರ ಒಂದು ಬೇರೆ ಅಂತ. ಸರ್ ಡಾಕ್ಟರ್ ರಾಜ್ಕುಮಾರ್ ಸರ್, ಡಾಕ್ಟರ್ ಒನ್ ಅಂಡ್ ಓನ್ಲಿ ಡಾಕ್ಟರ್ ರಾಜ್ಕುಮಾರ್. ಎಲ್ಲ ಆಕ್ಟರ್ ಸರ್ ಯಾವ ಆಕ್ಟರ್ ಕಷ್ಟಪಟ್ಟಿಲ್ಲ ಸರ್. ಎಲ್ಲರೂ ಒಂದಲ್ಲ ಒಂದ್ ರೀತಿಯಲ್ಲಿ ಎಲ್ಲಾ ನಟರು ನನಗೆ ಇನ್ಸ್ಪೈರ್ ಆಗ್ತಾರೆ ಸರ್. ನಮಸ್ಕಾರ ಗುರುಗಳೇ, ವೆಲ್ಕಮ್ ಟು SVN ಚಾನಲ್. ನೀವು ಇತ್ತೀಚೆಗೆ ದೊಡ್ಡ ಮನೆಯ ಕುಡಿಯ ಯುವರಾಜ್ ಕುಮಾರ್ ಅವರ ಯುವ ಫಿಲಿಮ್ ಅನ್ನ ನೋಡಿದಿರ. ನನ್ನ ಪಕ್ಕದಲ್ಲಿ ಇವ್ರು ಯಾರು ಅಂತ ಹೇಳಿ ಕೂತಿದ್ದಾರೆ ಅನ್ನೋದು ನಿಮ್ಗೆ ಈಗಾಗಲೇ ಗೊತ್ತಿರುತ್ತೆ. ನಾನೇನು ಹೆಚ್ಚಿಗೆ ಹೇಳ್ಬೇಕಾಗಿಲ್ಲ, ಆದ್ರೂ ಪರಿಚಯ ಮಾಡಿಸ್ತೀನಿ, ಅವರು ಪರಿಚಯ ಮಾಡ್ಕೊಳ್ತಾರೆ. ದೊಡ್ಡ ಮನೆ ಫಿಲಿಮ್ ಬಂತು ಅಂದ್ರೆ ಜನ ಥಿಯೇಟರ್ಗೆ ಬಂದು ಮುಗಿರಿ ಬಿದ್ದು ನೋಡ್ತಾರೆ. ಅಷ್ಟು ಕ್ರೇಜ್ ಇರುತ್ತೆ. ಯಾಕಂದ್ರೆ ಅಷ್ಟೊಂದು ಕ್ರೇಜ್ ಕ್ರಿಯೇಟ್ ಆಗಿರೋದು ಇವಾಗಿಂದಲ್ಲ. ದೊಡ್ಡ ಮನೆಯವರ ಅಣ್ಣವರಿದಾರಲ್ವಾ, ಡಾಕ್ಟರ್ ರಾಜ್ಕುಮಾರ್ ಅವರು, ಅವಾಗಿಂದ ಸಿನಿಮಾ ಅಂದ್ರೆ ಅವರ ಏನು ವಂಶ ಪರಂಪರೆಯಲ್ಲೇನೆ ಬಂದಿರೋದು. ಅದೇ ಮನೆಯಿಂದ ಮೊಮ್ಮಗನಾಗಿ ಬಂದಿರೋದು ಯುವರಾಜ್ ಕುಮಾರ್ ಅವರು. ಯುವರಾಜ್ ಕುಮಾರ್ ಅವರ ಯುವ ಫಿಲಿಂ ನಲ್ಲಿ ಒಂದು ಸ್ಟೋರಿ ಮೂಲಕ ಹೋಗ್ಬೇಕಾದ್ರೆ ವಿಲ್ಲನ್ ಗ್ಯಾಂಗ್ ವಾರ್ ಸ್ಟಾರ್ಟ್ ಆಗೋದೇ ಇವರಿಂದ ಅಂತ ಗೊತ್ತಾಗುತ್ತೆ. ಇವ್ರು ಯಾರು ಅನ್ನೋದು ನಾನು ಹೇಳೋದಕ್ಕಿಂತ ಅವರೇ ಪರಿಚಯ ಮಾಡ್ಕೊಳ್ತಾರೆ. ಹೇಳಿ ಸರ್ ನಿಮ್ಮ ಪರಿಚಯ. ನಮಸ್ಕಾರ, ನಾನು ನಿಮ್ಮ ರಣವ್ ಕ್ಷೀರ್ಸಾಗರ್. ಯುವ ಚಿತ್ರದಲ್ಲಿ ಖಳನಾಯಕ ನಟನಾಗಿ ನಾನೊಂದು ಪಾತ್ರ ಮಾಡಿದ್ದೀನಿ. ಸರ್, ನೀವು ಬಂದು ನಮ್ಗೆ ಇಂಟರ್ವ್ಯೂ ತಗೊಂಡು ತುಂಬಾ ಖುಷಿ ಆಯ್ತು. ನಾನು ನಿಮ್ದು SVN ಚಾನೆಲ್ ನೋಡ್ತಿರ್ತೀನಿ. ಎನರ್ಜಿ ಜೋಶ್ ನಮ್ಗೆ ಇಷ್ಟ ಆಗ್ತಿದೆ ಸರ್. ಸರ್ ನಿಮ್ಮ ಪರಿಚಯ ಮಾಡ್ಕೊಳ್ಳಿ ಸರ್. ನಾನೊಬ್ಬ ನಟ. ನಾನು ಚಿತ್ರರಂಗಕ್ಕೆ ಬರೋಕ್ಕಿಂತ ಮುಂಚೆ ನಾನು ಅಭಿನಯ ತರಂಗದಲ್ಲಿ ಥಿಯೇಟರ್ ಮಾಡಿದ್ದೀನಿ, ಅಂದ್ರೆ ನಾಟಕಗಳು ಮಾಡಿದ್ದೀನಿ. ಹಲವಾರು ಬೀದಿ ನಾಟಕಗಳು ಮಾಡಿ, ಆಮೇಲೆ ಉಷಾ ಭಂಡಾರಿ ಮೇಡಮ್ ಅವರ ಆಪ್ ಇನ್ಸ್ಟಿಟ್ಯೂಟ್ ಅಲ್ಲೂ ಆಕ್ಟಿಂಗ್ ಮಾಡಿ, ಆಕ್ಟಿಂಗ್ ಕಲಿಕೆ ಮಾಡಿ ಫೈನ್ ಟ್ಯೂನ್ ಮಾಡ್ಕೊಂಡು, ಅಲ್ಲಿಂದ ನಾವು ಯುವರತ್ನ ಚಿತ್ರದಿಂದ ನಾನು ನಟನಾಗಿ ಫಸ್ಟ್ ಚಿತ್ರ ಮಾಡಿದ್ದು. ಅದ್ರ ಮುಂಚೆ ನಾನು ಅಸಿಸ್ಟೆಂಟ್ ಡೈರೆಕ್ಟರ್ ಕೆಲಸ ಮಾಡಿದ್ದೆ. ಸಾಧು ಸರ್ ಅವರ ಮಗ ಸುರಾಗ್ ಎಸ್ ಅವ್ರ ಜೊತೆ ನಾವು ಅಸಿಸ್ಟೆಂಟ್ ಡೈರೆಕ್ಟರ್ ಪ್ರೀ ಪ್ರೊಡಕ್ಷನ್ ವರ್ಕ್ ಕೆಲಸ ಮಾಡಿದ್ದೆ. ಅದಾದ್ಮೇಲೆ ನಂದಕಿಶೋರ್ ಸರ್ ಜೊತೆ ಮಂಜಣ್ಣ ಮಂಜು ಸರ್ ಅವರ ಇದರಲ್ಲಿ ರಾಣಾ ಚಿತ್ರದಲ್ಲಿ ಒಬ್ಬ ಅಸೋಸಿಯೇಟ್ ಆಗಿ ಕೆಲಸ ಮಾಡಿದೆ, ಶ್ರೇಯಸ್ ಮಂಜು ಹೀರೋ ಅವರ ಚಿತ್ರದಲ್ಲಿ. ಅದಾದ್ಮೇಲೆ ನಟನೆಗೆ ಬಂದ್ರೆ ಯುವರತ್ನ ನನ್ನ ಮೊದಲನೇ ಚಿತ್ರ. ಯುವರತ್ನದಲ್ಲಿ ಒಬ್ಬ ಸ್ಟೂಡೆಂಟ್ ಪಾತ್ರ ಮಾಡಿದ್ದೆ. ಸೊ ಆಲ್ ಥ್ಯಾಂಕ್ಸ್ ಟು ಸಂತೋಷ್ ಸರ್, ಹೊಂಬಾಳೆ ಫಿಲಮ್ಸ್ ಹಾಗೂ ಪವರ್ ಸ್ಟಾರ್. ಈ ಪವರ್ ಸ್ಟಾರ್ ಅಂತೇಳಿ ಅವರೇ ಹೇಳ್ಬಿಟ್ರು. ಈ ಪವರಿಸಮೇ ಎಲ್ಲ ಅನ್ನೋ ರೀತಿಯಲ್ಲಿ ಯುವ ಫಿಲಿಂ ನಲ್ಲಿ ಪವರ್ ಪ್ಯಾಕ್ ಅನ್ನೋ ರೀತಿಯಲ್ಲಿ ಆಕ್ಷನ್ ಸೀನ್ಸ್ ಇದಾವೆ. ಆ ಆಕ್ಷನ್ ಸೀನ್ಸ್ ಗೆ ನಿಮ್ಮನ್ನ ಯಾವ ರೀತಿ ತಯಾರಿ ಮಾಡಿದಾರಂತ ಫೈಟ್ ಮಾಸ್ಟರ್? ಸರ್, ನಾನು ಯುವ ಸರ್ ಸೆಲೆಕ್ಷನ್ ಪ್ರೋಸೆಸ್ ಆಗಿತ್ತಲ್ಲ ಸರ್, ಸೆಲೆಕ್ಷನ್ ಆಗ್ಬೇಕಾದ್ರೇನೆ ನೀವು ಈ ತರ ಕೃಪಾಲ್ ಅನ್ನೋ ಕ್ಯಾರೆಕ್ಟರ್ ಗೆ ಸೆಲೆಕ್ಟ್ ಆಗಿದ್ದೀರಾ ಅಂತ ಹೇಳಿದ್ರು. ಸೊ ಅವಾಗ ಯುವ ಸರ್ ಆಪೋಸಿಟ್ ಅಂದ್ರೆ ಅವ್ರದ್ದು ವಿಡಿಯೋ ನೋಡಿದ್ದೆ ಸರ್ ನಾನು. ಸಖತ್ ಪ್ರಿಪರೇಷನ್, ಸರಿಯಾಗಿ ಪರ್ಫೆಕ್ಟ್ ಆಗಿ ರೆಡಿ ಆಗಿ ಬಂದಿದ್ರು. ಸೊ ಹಾಗಾಗಿ ನಾವು ಒಂಚೂರು ಪ್ರಿಪರೇಷನ್ ಮಾಡ್ತಿದ್ವಿ. ಜೊತೆಗೆ ನಾನು ಸ್ಟಂಟು, ಜಿಮ್ನಾಸ್ಟಿಕ್ಸ್, ಫೈಟ್, ಆಮೇಲೆ ಇಂಥದೆಲ್ಲ ಸ್ವಲ್ಪ ಫ್ಲೆಕ್ಸಿಬಿಲಿಟಿ ಮೇಲೆಲ್ಲ ಕಾನ್ಸಂಟ್ರೇಟ್ ಮಾಡಿ ಜಿಮ್ ಎಲ್ಲ ರೆಗ್ಯುಲರ್ ಆಗಿ ಮಾಡ್ತಿದ್ವಿ. ಸೊ ಹಾಗಾಗಿ ಇದೆಲ್ಲ ಪ್ರಿಪರೇಷನ್ ನಡೀತಿತ್ತು. ಜೊತೆಗೆ ಆಡೆಡ್ ಅರ್ಜುನ್ ಮಾಸ್ಟರ್ ಬಂದು ಅವರೇ ಎಲ್ಲ ಫೈಟ್ ಕಂಪೋಸ್ ಮಾಡಿದ್ರಿಂದ ಅವರು ಫಸ್ಟ್ ಒಂದು ಟ್ಯಾಬ್ ಅಲ್ಲಿ 3D ಎಲ್ಲ ಒಂದು ವಿಡಿಯೋ ತೋರಿಸಿದ್ರು. ಹಿಂಗ್ ಬರುತ್ತೆ, ನೀವ್ ಹಿಂಗೆ ಆಕ್ಷನ್ ಮಾಡ್ಬೇಕಾದ್ರೆ ನೀವ್ ಹಿಂಗ್ ಫಾಲಿಂಗ್ ಇರುತ್ತೆ ಅಂತೆಲ್ಲ 3D ಅಲ್ಲೇ ತೋರಿಸ್ಬಿಟ್ಟಿದ್ರು. ನಾವ್ ಲೈವ್ ಹೋದಾಗ ವಿತ್ ಅಲ್ಲಿ ಪ್ರಾಪರ್ಟೀಸ್ ನಮ್ಗೆ ಮಾಡಿಸಿದ್ರು ಸರ್. ಬಟ್ ಪ್ರಿಪರೇಷನ್ ಚೆನ್ನಾಗಿ ಮಾಡಿಸಿದ್ರು ಅರ್ಜುನ್ ಮಾಸ್ಟರ್. ಈ ಫೈಟ್ ಮಾಸ್ಟರ್ ಫೈಟಿಂಗ್ ಹೇಳ್ಕೊಡೋ ಟೈಮಲ್ಲಿ ಅಥವಾ ನೀವು ಪ್ರಾಕ್ಟಿಕಲ್ ಆಗಿ ಮಾಡೋ ಟೈಮಲ್ಲಿ ಒಂದಿಷ್ಟು ಏಟ್ಗಳು ಬೀಳ್ತವೆ, ಮಾಡ್ಬೇಕಾ ಮಾಡಬಾರ್ದಾ ಅಂತೇಳಿ ಒಂದಿಷ್ಟು ಜಾಸ್ತಿ ಆಕ್ಷನ್ ಸೀನ್ಸ್ ಇದ್ದಾಗ ಆ ಟೈಮಲ್ಲಿ ನಾನು ಮಾಡಬಲ್ಲೆ ಅಂತೇಳಿ ಏನಾದ್ರು ಅಥವಾ ಮಾಡಕ್ಕಾಗಲ್ಲ ಸರ್ ಇನ್ನು ಏನಾದ್ರು ನಾನು ಟ್ರೈ ಮಾಡ್ತೀನಿ ಅನ್ನೋದು ನಿಮ್ಮ ಸಜೆಷನ್ ಇಂದ ಅಲ್ಲ ಅವ್ರ ಸಜೆಷನ್ ಇಂದ? ಸರ್ ಏನ್ ಗೊತ್ತಾ, ಇವಾಗ ಒಬ್ಬ ಹಸುಕೊಂಡಿರೋಂತ ವ್ಯಕ್ತಿಗೆ ಹಸುವಾಗ್ತಿರುತ್ತಲ್ಲ, ಅವ್ನಿಗೆ ನೀವು ಬಂದ್ಕೊಟ್ರೆ ತಿಂತೀಯ ಅಂದ್ರೆ ತಿಂತೀನಿ ಸರ್ ಅಂತೀವಿ. ನೀವು ಬಿರಿಯಾನಿ ಕೊಟ್ರೆ ತಿಂತೀಯ ಅಂದ್ರೆ ಅದು ತಿಂತೀವಿ ಸರ್ ಅಂತಾರೆ. ನಿಂಗೆ ನೆನ್ನೆದ ಅನ್ನ ಚಿತ್ರಾನ್ನ ಮಾಡಿದೀವಿ ತಿಂತೀಯ ಅಂದ್ರೂ
ತಿಂತೀವಿ. ಸೊ ಹಾಗಾಗಿ ನಮ್ಗೆ ಏನೇ ಕೊಟ್ರು ಮಾಡ್ತೀವಿ ಸರ್, ಏನಾದ್ರೂ ಪರವಾಗಿಲ್ಲ ಮಾಡೋಣ ಅನ್ನೋ ಮೈಂಡ್ ಸೆಟ್ ಅಲ್ಲಿ ಇದ್ವಿ. ಬಟ್ ಒಳ್ಳೆ ಸೇಫ್ಟಿ ಎಲ್ಲ ತಗೊಂಡು ತುಂಬಾ ಚೆನ್ನಾಗಿ ಮಾಡಿಸಿದ್ರು ಸರ್. Yes. ಯಾಕಂದ್ರೆ ರಿಸ್ಕಿ ಶಾಟ್ಸ್ ಇತ್ತು, ವೆರಿ ರಿಸ್ಕಿ ಶಾಟ್ಸ್ ಇತ್ತು. ಸ್ವಲ್ಪ ಕೆಲವು ಚಿಕ್ಕ ಪುಟ್ಟ ಇಂಜುರೀಸ್ ಎಲ್ಲ ಆಗಿತ್ತು, ಬಟ್ ಎಲ್ಲ ಅದು ಪಾರ್ಟ್ ಆಫ್ ಲೈಫ್ ಸರ್. ಅದು ನೀವಂತ ದೊಡ್ಡ ಆಕ್ಷನ್ ಸೀಕ್ವೆನ್ಸ್ ಮಾಡ್ಬೇಕಾದ್ರೆ ಅದು ರಿಯಲಿಸ್ಟಿಕ್ ಆಕ್ಷನ್ ಸೀಕ್ವೆನ್ಸ್ ಅಲ್ಲಿ ಸ್ವಲ್ಪ ಸ್ಟೈಲಿಸ್ಟ್ ಆಗಿ ಮಾಡಿದ್ದಾರೆ. ಸೊ ಅದು ಮಾಡ್ಬೇಕಾದ್ರೆ ಇದ್ದಿದೆ ರಿಸ್ಕ್, ಇದ್ದಿದೆ ರಿಸ್ಕ್ ಇಲ್ಲದೆ ಯಾವ ಜೀವನನೂ ಇಲ್ಲ ಸರ್. ಯುವ ಸೆಟ್ ಅಲ್ಲಿ ಸಪ್ತಮಿ ಗೌಡ ಅವ್ರ ಬಗ್ಗೆ ಸರ್, ಸಪ್ತಮಿ ಮೇಡಮ್ ಅವರು ಒಂಥರ ಫನ್. ಅವ್ರು ಆಲ್ರೆಡಿ ಸ್ಟಾರ್, ಅಂದ್ರೆ ಶಿ ಇಸ್ ಆಲ್ರೆಡಿ ರೆಕಗ್ನೈಸ್ಡ್ ಆಕ್ಟ್ರೆಸ್ ಆಲ್ ಓವರ್ ದ ವರ್ಲ್ಡ್. ಕಾಂತಾರ ಆದ್ಮೇಲೆ ಅಂದ್ರಲ್ಲಿ ಅವರು ತುಂಬಾ ಸಿಂಪಲ್. ಆಮೇಲೆ ನಮ್ ಜೊತೆ ಎಲ್ಲ ಸರ್, ನಮ್ಗೆ ನಮ್ಮ ಹೆಸರು ಕರೆದಿರೋದೇ ಕಡಿಮೆ, ಕೃಪಾಲ್ ಅಂತಾನೆ ಸೆಟ್ಟಲ್ ಸರ್. ನಾವು ಯುವ ಸರ್ ಅಂತಾನೆ ಹೆಸರಿತ್ತು. ಇವ್ರದ್ದು ಸಿರಿ ಅಂತ, ಸಿಂಗಾರ ಸಿರಿ ತರ ಐತಲ್ಲ, ಸೊ ಸಿರಿ ಅಂತ ನಮಗ್ ಕೃಪಾಲ್ ಅಂತಾನೆ ಕರಿತಿದ್ರು. ಸೊ ಹಾಗಾಗಿ ಒಳ್ಳೆ ಫನ್ ಸರ್. ಇವ್ರ ಒಂಥರ ಮಜಾ, ಒಂಚೂರು ಚೇಷ್ಟೆ, ಅದ್ರ ಚಟಪಟ ಮೊಮೆಂಟ್ಸ್ ಇವರು. ನಿಮ್ಮ ಹೆಸರಲ್ಲಿ ಒಂಥರ ಸ್ಪೆಷಲ್ ಅಂತ ಅನ್ಬೋದು, ರಾಣವ್ ಕ್ಷೀರಸಾಗರ. ಏಕೆ ನೆಕ್ಸ್ಟ್ ಸರ್? ಕ್ಷೀರಸಾಗರ ಬಂದು ನಮ್ಮ ಸರ್ನೇಮ್ ಸರ್, ಕ್ಷೀರಸಾಗರ. ಅದನ್ನ ಸಾಗರದವ್ರ ಇಲ್ಲ ಸರ್, ಕ್ಷೀರಸಾಗರ್ ಅಂತ ಸರ್ನೇಮ್ ಸಾಗರದವ್ರಲ್ಲ, ನಾವು ಮೈಸೂರಲ್ಲಿ ಹುಟ್ಟಿರೋದು, ಬೆಂಗಳೂರು. ರಾಣವ್ ಏನ್ ಸ್ಪೆಷಲ್ ಅರ್ಥ ಸರ್? ರಣವ್ ಅಂತ, ರಣವ್ ಅಂದ್ರೆ ಅದು ಕಿಂಗ್ ಅಂತ, ಅಂದ್ರೆ ಕಿಂಗ್ ತರ ಒಂದು ಪೇರರ್ ಅಂತ. ಸೊ ಹಂಗಾಗಿ ಎಲ್ಲಾರ್ಗು ತುಂಬಾ ಇಷ್ಟ ಆಗಿದ್ದ ಹೆಸರು. ಆಮೇಲೆ ನಮ್ಮ ತಂದೆ ತಾಯಿಗೂ ಮುಂಚೆ ಅನ್ಕೊಂಡಿದ್ರಂತೆ ಈ ತರ ರಣವ್ ಅಂತ ಇದ್ ಮಾಡ್ಬೇಕಿತ್ತು ಅಂತ. ಹಾಗಾಗಿ ಅಂದ್ರೆ ಇಂಡಸ್ಟ್ರಿಗೋಸ್ಕರ ಏನ್ ಚೇಂಜ್ ಮಾಡ್ಕೊಂಡಿಲ್ಲ ಸರ್? ಇಲ್ಲ, ಮುಂಚೆಯಿಂದ 2 ರಣವ್ ಅಂತಾನು ಹೇಳ್ತಿದ್ರು. ಸೊ ಹಂಗಾಗಿ ರಣವ್ ಅಂತಾನೆ. ಈಗ ಸರ್, ಈಗ ಕನ್ನಡ ಇಂಡಸ್ಟ್ರಿ ಅಂತ ಬಂದಾಗ ಇತ್ತೀಚೆಗೆ ವಿಲ್ಲನ್ ಹೀರೋ ಟು ವಿಲ್ಲನ್ ಹಿಂಗ್ ಚೇಂಜಸ್ ಆಗುತ್ತೆ. ಈಗ ನೀವು ಮುಂದೆ ಹೀರೋ ಆಗೋ ಎಲ್ಲಾ ಲಕ್ಷಣಗಳು ಕಾಣು ಬರ್ತಾ ಇದೆ. ಯಾಕಂದ್ರೆ ವಿಲ್ಲನ್ ಆದವ್ರೆ ಹೀರೋ ಆಗ್ತಾ ಇರೋದು ಎಷ್ಟೋ ಎಕ್ಸಾಂಪಲ್ಗಳಿದೆ. ಆ ರೀತಿಯ ಅವಕಾಶ ಬಂದ್ರೆ ಸ್ಕ್ರಿಪ್ಟ್ ನೋಡ್ತೀರಾ ಅಥವಾ ಕ್ಯಾರೆಕ್ಟರ್ ನೋಡ್ತೀರಾ? ಬಂದ್ರೆ ಸಾಕಪ್ಪ ಹೀರೋ ಚಾನ್ಸ್. ಸರ್ ಇಲ್ಲ ಸರ್, ಇಲ್ಲಿ ಏನಾಗುತ್ತೆ ಅಂದ್ರೆ ಸ್ಕ್ರಿಪ್ಟ್ ಮತ್ತೆ ಪಾತ್ರ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಸರ್. ಯಾವ ತರ ಕ್ಯಾರೆಕ್ಟರ್ ಅನ್ನೋದನ್ನ ನನಗೆ ಹೆಂಗೆ ಮಜಾ ಕೊಡುತ್ತೆ ಆ ಕ್ಯಾರೆಕ್ಟರ್, ಏನ್ ಪ್ರಿಪ್ರೇಷನ್. ಇವಾಗ ನೋಡಿ, ಮಂಗ್ಳೂರ್ ಕ್ಯಾರೆಕ್ಟರ್ ಅಂದ ತಕ್ಷಣ ಒಂದಷ್ಟು ಮಂಗ್ಳೂರ್ ಕಡೆ ಹೋಗಿ ನಾವು ಒಳ್ಳೆ ಮೀನು ಊಟ ಎಲ್ಲ ಮಾಡಿ ಅವ್ರ ಮ್ಯಾನರಿಸಮ್ ಅಲ್ಲಿ ಕಲ್ಚರ್ ಕಲ್ತ್ಕೊಂಡು ಬಂದಿದ್ದೀನಿ. ಸೊ ಹಾಗಾಗಿ ವಿಭಿನ್ನವಾದ ಪಾತ್ರಗಳು, ಒಳ್ಳೆ ಸ್ಕ್ರಿಪ್ಟು, ಒಳ್ಳೆ ಡೈರೆಕ್ಟ್ರು, ಜೊತೆಗೆ ಒಳ್ಳೆ ಪ್ರೊಡಕ್ಷನ್ ಹೌಸ್ ಎಲ್ಲ ಕೂಡ್ಕೊಂಡ್ಬಂದ್ರೆ ಏನ್ ಪಾತ್ರ ಇರ್ಬೇಕು ಸರ್, ಒಂದು ವೇಟೇಜ್ ಇರ್ಬೇಕು ಪಾತ್ರದಲ್ಲಿ. ಒಂದು ನೋಡಿದಾಗ ಈ ಪಾತ್ರ ರಿಜಿಸ್ಟರ್ ಆಗ್ಬೇಕು ಆಡಿಯನ್ಸ್ಗೆ. ಆ ತರದ ಪಾತ್ರಗಳು ಏನೇ ಇದ್ರು. ಈಗ ಒಂದು ಮಾದರಿ ಅಂತ ಇರುತ್ತೆ ಸರ್, ಯಾರ್ಯಾವ ಯಾವ ಕ್ಷೇತ್ರಕ್ಕೆ ಹೋಗ್ಬೇಕಾದ್ರು ಇವ್ರು ನನಗೆ ಮಾಡಲ್ಲಪ್ಪ, ಇವ್ರು ನನಗೆ ಇನ್ಸ್ಪಿರೇಷನ್. ಆ ರೀತಿಯಲ್ಲಿ ನಿಮ್ಗೆ ಯಾರು ಅಂತ? ಸರ್, ಡಾಕ್ಟರ್ ರಾಜ್ಕುಮಾರ್ ಸರ್. ಡಾಕ್ಟರ್ ಒನ್ ಅಂಡ್ ಓನ್ಲಿ ಡಾಕ್ಟರ್ ರಾಜ್ಕುಮಾರ್ ಅವ್ರು. ಯಾಕಂದ್ರೆ ಮೇ ಬಿ ಚಿಕ್ಕ ವಯಸ್ಸಿಂದ ಅವ್ರನ್ನ ನೋಡ್ತಾ ನಮ್ಮ ಮನೇಲೆಲ್ಲ ಟಿವಿ ಯಾವಾಗ ಟಿವಿ ಆನ್ ಮಾಡಿದ್ರು ಅಣ್ಣವ್ರ ಸಿನಿಮಾ ಓಡ್ತಿರುತ್ತೆ. ಒಂದ್ ಕಡೆ ಕವಿರತ್ನ ಕಾಳಿದಾಸ ಓಡ್ತಿದ್ರೆ, ಕಟ್ ಮಾಡಿದ್ರೆ ಸಂಜೆ ಅಷ್ಟೊತ್ತಿಗೆ ಬೊಬ್ರು ಆನ್ ಬಂದ್ಬಿಟ್ಟಿರೋದು, ಆಪರೇಷನ್ ಡೈಮಂಡ್ ರಾಕೆಟ್, ಅದು ಆಲ್ಮೋಸ್ಟ್ ಎಲ್ಲ ಸಿನಿಮಾ. ಆಮೇಲೆ ನಂದು ಒಂದು ಎಕ್ಸ್ಪೀರಿಯನ್ಸ್, ಫಸ್ಟ್ ಸಿನಿಮಾ ಥಿಯೇಟರ್ ಅಲ್ಲಿ ನೋಡಿರೋದು ಶಬ್ದವೇದಿ, ಸೂಪರ್, ಅಣ್ಣವ್ರ ಸಿನಿಮಾ. ಸೊ ಹಾಗಾಗಿ ಆ ಇಂಪ್ಯಾಕ್ಟ್ ಹಂಗಿತ್ತು ಅಂತ ಅನ್ಸುತ್ತೆ. ಎಲ್ಲ ಆಕ್ಟರ್ಸ್ ಸರ್ ಯಾವ ಆಕ್ಟರ್ ಕಷ್ಟಪಟ್ಟಿಲ್ಲ ಸರ್. ಎಲ್ಲರೂ ಒಂದಲ್ಲ ಒಂದು ರೀತಿಯಲ್ಲಿ ಎಲ್ಲ ನಟರು ನನಗೆ ಇನ್ಸ್ಪೈರ್ ಆಗ್ತಾರೆ ಸರ್. ನಮ್ಮ ಮುರಳಿ ಅಣ್ಣ ಆಗಿರ್ಲಿ, ಶ್ರೀಮುರಳಿ ಸರ್ ಅವರು ಇವನ್ ಫ್ರಮ್ ಫಿಲ್ಮಿ ಬ್ಯಾಕ್ಗ್ರೌಂಡು, ಅವ್ರು ಅಷ್ಟು ವರ್ಷ ಒಂದು ಬ್ರೇಕ್ ತಗೊಂಡು ಒಂದು ಉಗ್ರಂ ಕೊಟ್ರಲ್ಲ ಸರ್. ಉಗ್ರಂ ಒನ್ ಆಫ್ ಮೈ ಫೇವ್ರೆಟ್ ಮೂವೀಸ್. ಉಪ್ಪಿ ಸರ್ ನಾನ್ ಫಿಲ್ಮಿ ಬ್ಯಾಕ್ಗ್ರೌಂಡ್ ಇಂದ ಬಂದು ಅವರು ಸ್ಟಾರ್ ಆಗಿರೋರು, ಸೂಪರ್ ಸ್ಟಾರ್ ಆಗಿರೋರು. ಒಬ್ರು ಡೈರೆಕ್ಟರ್ ಆಗಿದ್ರು ಇವತ್ತಿಗೂ ಒಳ್ಳೆ ಆಕ್ಟಿಂಗ್ ಮಾಡ್ತಾರೆ, ಯಾವ್ದೇ ಕ್ಯಾರೆಕ್ಟರ್ ಇದ್ರು ಮಾಡ್ತಾರೆ, ವಿಲನ್ ಆಗು ಮಾಡಿದ್ದಾರೆ. ಸೊ ಉಪ್ಪಿ ಸರ್ ಒಳ್ಳೆ ನಮ್ಗೆ ಇನ್ಸ್ಪಿರೇಷನ್. ಸರ್ ಪ್ರೇಮ್ ಸರ್, ನೆನಪಿರ್ಲಿ ಪ್ರೇಮ್ ಸರ್. ಪ್ರೇಮ್ ಸರ್ ತುಂಬಾ ಕಷ್ಟದಿಂದ ಬಂದಿರೋರು ಸರ್. ಸೊ ಪ್ರೇಮ್ ಸರ್ ಇವತ್ತಿಗೂ ಅವರು ಜನರಿಗೆ ಹೆಂಗೆ ವರ್ತಿಸ್ತಾರೆ, ಜನರ ಜೊತೆ ಎಷ್ಟು ಪ್ರೀತಿಯಿಂದ ಇರ್ತಾರೆ. ರಿಯಲ್ ಲೈಫಲ್ಲಿ ಲವ್ಲಿ ಸ್ಟಾರೇ ಸರ್ ಅವರು. ಅಜಯ್ ರಾವ್ ಸರ್ ಅವರು ಸರ್, ನಾವು ಯಾವಾಗೋ ಒಂದು ಚಿಕ್ಕ ವಯಸ್ಸಲ್ಲಿ ಏನೋ ಒಂದು ನ್ಯೂ ಇಯರ್ ಮಾಡ್ಬೇಕಾದ್ರೆ ಕ್ಯಾಂಪ್ ಫೈರ್ ಹಾಕಿದಾಗ ಚೀಫ್ ಗೆಸ್ಟ್ ಆಗಿ ಬನ್ನಿ ಅಂತ ಸುಮ್ನೆ ಚಿಕ್ಕ ಹುಡುಗರು ಕೇಳಿದಾಗ ಬಂದು ಹೋಗಿದ್ದಾರೆ ಅವರು. ಪೀಕಲ್ ಇದ್ದಿದ್ದವ್ರು ಅವಾಗ. ತಾಜ್ ಮಹಲ್, ಕೃಷ್ಣನ್ ಲವ್ ಸ್ಟೋರಿ ಎಲ್ಲ ಹಿಟ್ ಆಗಿತ್ತು ಅವಾಗ, ಸೂಪರ್ ಹಿಟ್. ಸೊ ಆ ಟೈಮಲ್ಲಿ ಬಂದವರು ನಮ್ಗೆ ಚಿಕ್ಕ ಹುಡುಗರಿಗೆ ಇದ್ ಮಾಡೋಗಿದ್ರು. ಸೊ ಅವರು ನಮ್ಮ ಲೈಫಲ್ಲಿ ತುಂಬಾ ಇಂಪ್ಯಾಕ್ಟ್ ಮಾಡಿದ್ದಾರೆ ಸರ್. ಎಲ್ಲಾದ್ರ ಜೊತೆಗೆ ವಿಲನ್ ಅಂತ ಬಂದಾಗ ಡಾಲಿ ಧನಂಜಯ್ ಅವರು, ಆಮೇಲೆ ನಮ್ಮ ವಸಿಷ್ಠ ಸಿಂಹ ಸರ್, ಹಾಗೂ ಸರ್ ಇಬ್ರು ನಮ್ಮ ಉದಯ್ ಮತ್ತೆ ಅನಿಲ್ ಅಣ್ಣ ಅಂತ. ಮಜಲ್ ಪ್ಲಾನೆಟ್ ಅಲ್ಲಿ ನಾನು ವರ್ಕೌಟ್ ಮಾಡ್ತೀನಿ, ಅಲ್ಲೇ ಅವರು ವರ್ಕೌಟ್ ಮಾಡ್ತಿದ್ದು. ಸೊ ಹಾಗಾಗಿ ಅವರಿಬ್ರು
ತುಂಬಾ ನೆನೆಸ್ಕೊಳಕ್ ಇಷ್ಟಪಡ್ತೀನಿ. ನಾನೊಬ್ಬ ಇವತ್ತು ವಿಲನ್ ಆಗಿದ್ದೀನಿ, ಬಟ್ ಅವರೆಲ್ಲ ಸ್ಫೂರ್ತಿ, ಅವರೆಲ್ಲರ ಆಶೀರ್ವಾದದೊಂದಿಗೆ ಅವ್ರು ನೋಡಿ, ಅವ್ರು ಅಷ್ಟೇ, ಅವ್ರು ಜೀವ ಹೋದ್ರು ಪಾತ್ರದಲ್ಲೇ ಜೀವ ಕಳ್ಕೊಂಡ್ರು. ಅದು ಒಬ್ಬ ನಟ ಅಲ್ವಾ ಸರ್? ಆಕ್ಟಿಂಗ್ ಮಾಡ್ತಾ ಆ ಪಾತ್ರಕ್ಕೋಸ್ಕರ ಅವ್ರು ಅಲ್ಲಿಂದ ಎಗರಿದ್ದು, ಅದು ಸರ್ ಒಬ್ಬ ನಟ ಅಂದ್ರೆ ಅದು ಇದಿರ್ಬೇಕು. ಸೊ ಅವ್ರು ಇವರೆಲ್ಲರ ಜೊತೆಗೆ ಹೀರೋನ ಅಲ್ಲ, ವಿಲನ್ ಅಂತ ಹೇಳಿದವರು. ಯಾಕಂದ್ರೆ ಹೀರೋ ಪವರ್ಫುಲ್ ಆಗ್ಬೇಕಾದ್ರೆ ಅಲ್ಲಿ ವಿಲನ್ ಇರ್ಲೇಬೇಕು. ರಾಕಿಂಗ್ ಸ್ಟಾರ್ ಯಶ್ ಸರ್, ರಾಕಿ ಬಾಯ್. ಸೊ ಯಶ್ ಸರ್ ನಮ್ಮ ಜೀವನದಲ್ಲಿ ಎಲ್ಲ ಸ್ಟೇಜಲ್ಲೂ ಅವ್ರು ನಮಗೆ ಸ್ಫೂರ್ತಿ ತುಂಬಿದ್ದಾರೆ. ಎಲ್ಲ ಸ್ಟೇಜಲ್ಲೂ ನಮಗೆ ಒಂದು ಇನ್ಸ್ಪಿರೇಷನ್. ಅವರೊಂದು ಗೂಗ್ಲಿ ಮಾಡಿದ್ರೆ ಕಾಲೇಜ್ ಲೈಫ್ ಇನ್ಸ್ಪಿರೇಷನ್ನು, ಒಂದು ರಾಮಾಚಾರಿ ಮಾಡಿದಾಗ ಒಂದು ಲವ್ ಇನ್ಸ್ಪಿರೇಷನು, ಸ್ಟೆಪ್ ಬೈ ಸ್ಟೆಪ್ಪು. ಇವತ್ತು ಪ್ಯಾನ್ ಇಂಡಿಯಾ, ಪ್ಯಾನ್ ವರ್ಲ್ಡ್ ಹೀರೋ ಅವರು, ನಮ್ಮ ಕರ್ನಾಟಕದವರು, ನಮ್ಮ ಮೈಸೂರವರು, ಎಷ್ಟೇ ಹೆಮ್ಮೆ ಸರ್. ನಮ್ಮೂರವ್ರು ಅಂತ ಹೇಳಿ, ನಮ್ಮೂರವರು ಸರ್. ಎಲ್ಲಿ ನಾವು ಅಹಮದಾಬಾದಲ್ಲಿ ಶೂಟಿಂಗ್ ಹೋದಾಗ ಕೇಳಿದ್ರು, ಸರ್ ಅವ್ರಿಗೆ ಡಾಕ್ಟರ್ ರಾಜ್ಕುಮಾರ್ ಗೊತ್ತು ಅಹಮದಾಬಾದಲ್ಲಿ, ಅಪ್ಪು ಸರ್ ಗೊತ್ತು, ಪುನೀತ್ ರಾಜ್ಕುಮಾರ್ ಗ್ರೇಟ್ ಮ್ಯಾನ್ ಅಂತಾರೆ ಅಹಮದಾಬಾದಲ್ಲಿ ಸರ್. ನೋಡಿ ಗೂಸ್ ಬಂಪ್ಸ್. ಅಹಮದಾಬಾದಲ್ಲಿ ಅಪ್ಪು ಸರ್ ಬಗ್ಗೆ ಹೇಳ್ತಾರೆ. ಆಮೇಲೆ ಸರ್ ಯಾವುದೋ ಒಂದು ಹೇರ್ ಸಲೂನ್ ಈಚೆ ನಿಂತ್ಕೊಂಡು ನೋಡಿದ್ರೆ ಯಶ್ ಸರ್ದು ಫೋಟೋ ಹಾಕಿದ್ರು, KGFದು. ಸೊ ಅಂದ್ಕೊಂಡು ಸರ್, ಅಲ್ಲಿರೋ ಜನರು ನಮ್ಮ ನಾಯಕರನ್ನ, ನಮ್ಮ ಹೀರೋಗಳನ್ನ ಇದು ಮಾಡ್ತಾರೆ ಅಂದ್ರೆ ನಮ್ಮವರು ಅನ್ನೋದೊಂದು ಇರುತ್ತೆ. ಅವ್ರನ್ನ ನೋಡ್ತಾ ನಾವು ಬೆಳೆದಿದ್ದೀವಿ. ಸೊ ಹಂಗಾಗಿ ಅವರೆಲ್ಲರ ಆಶೀರ್ವಾದದೊಂದಿಗೆ ಈ ಕ್ಯಾರೆಕ್ಟರ್